ಆರೋಗ್ಯ ಅಂದರೆ ಏನು, ಅನಾರೋಗ್ಯ ಅಂದರೆ ಏನು ತಿಳ್ಕೊಳ್ಳೋಣ. ಆರೋಗ್ಯ ಅಂದರೆ ಸಮಯಕ್ಕೆ ಸರಿಯಾಗಿ ಮಕ್ಕಳೋದು, ರಾತ್ರಿ ಸಮಯಕ್ಕೆ ಸರಿಯಾಗಿ ಎದ್ದೇಳೋದು, ಸಮಯಕ್ಕೆ ಸರಿಯಾಗಿ ನಿಮ್ಮ ಬೆಳಗಿನ ಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ಏನು ಉಪಹಾರ ಇರ್ತದೆ ಮಾಡಿಕೊಂಡು ನಿಮ್ಮ ಉದ್ಯೋಗಕ್ಕೆ ಹೋಗೋದು. ಕಾಯಕಕ್ಕೆ ಚೆನ್ನಾಗಿ ಕಾಯಕವನ್ನು ನಮ್ಮ ಕಾಯಕವನ್ನು ನಾವು ಸರಿಯಾಗಿ ಪರ್ಫೆಕ್ಟಾಗಿ ಮಾಡೋದು. ಎಲ್ಲರ ಜೊತೆ ಪ್ರೀತಿ ಸ್ನೇಹದಿಂದ ಇರೋದು. ಮನೆಯ ಸದಸ್ಯರ ಜೊತೆ, ಹೊರಗಿನ ವ್ಯಕ್ತಿಗಳ ಜೊತೆ, ಸಮಾಜದ ಜೊತೆ, ನಾಡಿನ ಜೊತೆ, ಎಲ್ಲರ ಜೊತೆ ಪ್ರೀತಿ ಅನ್ಯೋನ್ಯತೆಯಿಂದ ಇರುವುದು. ಸುಖವಾಗಿ ಮನೆಗೆ ಬರೋದು, ಮನೆಯ ಎಲ್ಲ ಸದಸ್ಯರ ಜೊತೆ ನಗನಗ್ತಾ ಇರೋದು, ಮತ್ತು ಪ್ರೀತಿಯಿಂದ ಊಟ ಮಾಡ್ಕೊಳ್ಳೋದು, ನಮ್ಮ ಕಾಯಕ ಮಾಡೋದು. ಸ್ವಾಮೀಜಿ ಇದನ್ನು ಆರೋಗ್ಯ ಅಂತ ಹೇಳ್ತಿರಲ್ಲ ಸ್ವಾಮೀಜಿ? ಹೌದು, ಇದನ್ನು ಸಮತೋಲನವಾದ ಆರೋಗ್ಯ ಅಂತ ಹೇಳ್ಬೋದು. ಏನು ಸಮತೋಲನದಲ್ಲಿರ್ತಕ್ಕಂಥ ಆರೋಗ್ಯ ಎಂಬುದಾಗಿ ಹೇಳಿದರೆ, ಸಮಯಕ್ಕೆ ಸರಿಯಾಗಿ ಮಲಕ್ಕೊಳ್ಳೋದು ಅಂದರೆ ಏನು? ಎಷ್ಟೊತ್ತಿಗೆ ಮಕ್ಕೋಬೇಕು? ನಾವು ರಾತ್ರಿ 9 ಗಂಟೆಗೆ ಮಕ್ಕೋತೀವಿ. ಕೆಲವು ಸಲ ಅನಿವಾರ್ಯ ಕಾರಣವಾಗಿ ಕಾರ್ಯಕ್ರಮಕ್ಕೆ ಹೊರಗೆ ಹೋದಾಗ, ಯೋಗ ಶಿಬಿರ, ಪ್ರವಚನ ಇತ್ಯಾದಿ, ಆ ದಿವಸ ಮಲಕ್ಕೊಳ್ಳೋದು ರಾತ್ರಿ 11 ಗಂಟೆ ಆಗುತ್ತೆ. ಇನ್ನು ಉಳಿದ ಎಲ್ಲ ದಿನಗಳಲ್ಲಿ ಸಾಮಾನ್ಯವಾಗಿ ನಾವು ರಾತ್ರಿ 9 ಗಂಟೆಗೆ ಮಲಗಲಿಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತೇವೆ. 9:30 ಒಳಗೆ ಮಲಗಿಬಿಟ್ಟಿರ್ತೇವೆ, ನಿದ್ರೆಗೆ ಹೋಗಿಬಿಟ್ಟಿರ್ತೇವೆ. ಬೆಳಿಗ್ಗೆ ಕಡ್ಡಾಯವಾಗಿ 3:30-4 ಗಂಟೆಗೆ ಎದ್ದೇಳ್ತೇವೆ, ಎಚ್ಚರ ಆಗಿಬಿಡ್ತದೆ. ಬೆಳಗಿನ ವಿಧಿಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ, ಪೂಜೆ, ಯೋಗದಲ್ಲಿ ನಮ್ಮ ಜೀವನ ಆರಂಭ ಆಗುತ್ತೆ. ಹೀಗಾಗಿ ನಮ್ಮ ಎಲ್ಲ ಕ್ರಿಯೆಗಳು ನಿಯಮಿತವಾಗಿ ಸಂತೋಷವಾಗಿ ಇರ್ತದೆ. ಆರೋಗ್ಯ ಅಂದರೆ ಏನು? ಈಗ ಊಟ ಮಾಡೋದು, ಚೆನ್ನಾಗಿ ಟಿಫನ್ ಆಗಲಿ ಊಟ ಆಗಲಿ ಸರಿಯಾಗಿ ಊಟ ಮಾಡೋದು. ಸರಿಯಾಗಿ ಊಟ ಮಾಡೋದು ಅಂದ್ರೇನು? ಯೋಗ್ಯವಾದ ಆಹಾರವನ್ನು ಊಟ ಮಾಡಬೇಕು. ಯೋಗ್ಯವಾದ ಊಟ ಅಂದ್ರೇನು? ಅದನ್ನು ವಿವರಿಸ್ಲಿಕ್ಕೆ ಸಮಯ ಹೋಗ್ತದೆ. ನಾವು ಗುರುಗಳೇನಿದ್ದೇವಲ್ಲ, ಸಾಮಾನ್ಯವಾಗಿ ನಮ್ಮದು ಹೇಳಿಬಿಡ್ತೇವೆ ಯೋಗ್ಯವಾದ ಊಟ ಏನಪ್ಪ ಅಂತೇಳಿ. ನಾವು 2 ಊಟ ಮಾಡೋದು, 3 ಊಟ ಮಾಡಲ್ಲ. ನಮ್ಮ ಆಹಾರ ಮಧ್ಯಾಹ್ನ 11ರಿಂದ 1 ಗಂಟೆಯ ಒಳಗೆ ಆಗ್ತದೆ. ಬೆಳಗಿನ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ಈ ನಡುವಿನ ಅವಧಿಯೊಳಗೆ ನಮ್ಮ ಪ್ರಸಾದ ಆಗ್ತದೆ, ಬೆಳಗಿನ ಪ್ರಸಾದ. ರಾತ್ರಿ ಪ್ರಸಾದ 8ರಿಂದ 9 ಗಂಟೆ ಒಳಗೆ ಆಗೋಗ್ತದೆ. ಏನು ಪ್ರಸಾದ ತಗೋತೀವಿ? ಮೊದಲನೇದಾಗಿ ಸೌತೆಕಾಯಿ ಪ್ರತಿದಿನ ಇರ್ತದೆ. ಅದರ ಜೊತೆಗೆ ಕ್ಯಾರೆಟ್ ಸಿಕ್ಕರೆ ಇರ್ತದೆ, ಕ್ಯಾರೆಟ್ ಸಿಗದೆ ಹೋದರೆ ಮೂಲಂಗಿ ಇರ್ತದೆ. ಸರಿ, ಸೌತೆಕಾಯಿ ಅಂತೂ ಕಡ್ಡಾಯವಾಗಿರ್ತದೆ. ಸೌತೆಕಾಯಿ ತಿಂದಮೇಲೆ ಮತ್ತೇನಿರ್ತದೆ? ಮೌಸಂಬಿ ಹಣ್ಣಿರುತ್ತೆ ಅಥವಾ ಕಿತ್ತಳೆ ಹಣ್ಣಿರುತ್ತೆ, ಏಲಕ್ಕಿ ಬಾಳೆಹಣ್ಣಿರುತ್ತೆ, ಸೇಬು ಹಣ್ಣಿರುತ್ತೆ, ಜೊತೆಗೆ 4 ಬಾದಾಮಿ, 2 ಖರ್ಜೂರ, 4 ಗೋಡಂಬಿ ಇರುತ್ತೆ. ಮತ್ತು ಅವತ್ತು ನಾವೇನು ಟಿಫನ್ ಅಂತ ಮಾಡಿರ್ತೇವೆ ಅದನ್ನು ತಗೊಳ್ತೇವೆ. ಏನು ಮಾಡಿರ್ತೇವೆ? ಸಾಮಾನ್ಯವಾಗಿ ಟಿಫನ್ ಅಂದರೆ ನಮ್ಮದು ಊಟನೇ, ಪ್ರಸಾದನೇ. 11ರಿಂದ 1 ಗಂಟೆ ಆಗಿರೋದ್ರಿಂದ ಕೆಲವು ಸಲ ರಾಗಿ ಮುದ್ದೆ, ಕೆಲವು ಸಲ ಜೋಳದ ಮುದ್ದೆ, ಕೆಲವು ಸಲ ಚಪಾತಿ, ಕೆಲವು ಸಲ ರೊಟ್ಟಿ, ಕೆಲವು ಸಲ ದೋಸೆ, ಕೆಲವು ಸಲ ಇಡ್ಲಿ, ಕೆಲವು ಸಲ ಚಿತ್ರಾನ್ನ, ಪುಳಿಯೋಗರೆ, ಹೀಗೇನಿದೆ ಈ ರೀತಿಯ ಅಡಿಗೆಯನ್ನು ತೆಗೆದುಕೊಳ್ತೇವೆ. ಕಡ್ಡಾಯವಾಗಿ ಇವು ನಿಯಮಿತವಾಗಿ ಇರ್ತವೆ. ಆರೋಗ್ಯ ಅಂದ್ರೇನು? ನಾವೇನು ಊಟ ಮಾಡ್ತೀವಲ್ವ ಅದು ಸರಿಯಾಗಿ ಪಚನ ಆಗಬೇಕು. ತೇಗಿ ಬರೋದಾಗಲಿ, ತೊಂದರೆ ಆಗಲಿ, ಇನ್ನು ಬೇರೆ ಯಾವುದೇ ತೊಂದರೆ ಆಗಬಾರ್ದು. ಉಸಿರಾಟ ಎಷ್ಟು ಸರಳವಾಗಿರ್ತದೆಯೋ ಹಾಗೆ ನಾವು ಊಟ ಪ್ರಸಾದ ಮಾಡಿದ್ದು ಮತ್ತದು ಶಕ್ತಿ ಎಲ್ಲವನ್ನು ನಮ್ಮ ಶರೀರಕ್ಕೆ ಕೊಟ್ಟು ತನ್ನ ಪಾಡಿಗೆ ಅದು ತಾನು ಹೊರಟೋಗ್ಬೇಕು. ಆಕಳ ಸಗಣಿ ಆಗ್ತೈತಲ್ವ, ಹಂಗೆ ತನ್ನ ಪಾಡಿಗೆ ತಾನು ನಮಗೇನು ಕೊಡಬೇಕು ಶಕ್ತಿಯನ್ನು, ಆಹಾರ, ನಂತರ ಅದು ಹೊರಬೇಕು. ಸೊ ಇದು ಒಳ್ಳೆಯ ಆರೋಗ್ಯ. ಹಾಗೆ ರಾತ್ರಿಯ ಊಟನೂ ಅಷ್ಟೇ. ಅಂದ್ರೇನು? ಒಳ್ಳೆಯ ಆರೋಗ್ಯ ಹೇಗಿರಬೇಕು ಎನ್ನುವ ಒಂದು ಪುಟ್ಟ ಸೂಚನೆಯನ್ನು ನಿಮಗೆ ಕೊಟ್ಟಿದ್ದೇನೆ. ಬೇರೆ ಇನ್ಯಾವುದೇ ರೀತಿಯ ಆಹಾರ ಇರೋದಿಲ್ಲ.
ಮತ್ತು ಸಾರು ಏನು ಮಾಡ್ತೀರಿ ಸ್ವಾಮೀಜಿ? ಈಗ ಕಾಳುಗಳಿಗೆ ಸೊಪ್ಪು ವಿಶೇಷವಾಗಿ ಹೆಸರು ಕಾಳು ಹೆಚ್ಚು ಬಳಕೆ ಮಾಡ್ತೇವೆ, ಹುರುಳಿಕಾಳು ಬಳಕೆ ಮಾಡ್ತೇವೆ. ಹುರುಳಿಕಾಳು ಸೊಪ್ಪು ಉದಕ ಮಾಡ್ತೇವೆ. ಇದಕ್ಕೆ ರಾಗಿ ಮುದ್ದೆ ಇರುತ್ತೆ. ಇದಕ್ಕೆ 1 ಚಮಚ ತುಪ್ಪ. ತುಪ್ಪ ಅಂದ್ರೇನು? ನಾವೇ ಸಿದ್ಧಪಡಿಸಿರ್ತೀವಿ. ಅಂದರೆ ಬೆಣ್ಣೆಯನ್ನು ತೆಗೆದುಕೊಂಬಂದು ತುಪ್ಪ ಮಾಡ್ತೇವೆ. ಆ ತುಪ್ಪವನ್ನು ನಾವು ಊಟ ಮಾಡ್ತೇವೆ. ಈ ತುಪ್ಪವನ್ನು 1 ಚಮಚ ಮುದ್ದೆಗೆ ಮತ್ತು ಸಾರಿಗೆ ಹಾಕೋತೇವೆ. ಹೀಗೆ ಈ ರೀತಿಯ ಆಹಾರವನ್ನು ನಾವು ಸ್ವೀಕಾರ ಮಾಡೋದರಿಂದ ನಮಗೆ ಒಳ್ಳೆಯ ಆರೋಗ್ಯ ಇರ್ತದೆ. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಬರಲ್ಲ. ಇನ್ನು ಯೋಗ ಜೀವನ ಇರಲೇಬೇಕು. ಯೋಗ ಕಡ್ಡಾಯವಾಗಿ ನಾವು ಬೆಳಿಗ್ಗೆ ಮತ್ತು ಸಂಜೆ 2 ವೇಳೆ ನಮಗೆ ನಾವು ಯೋಗ ಮಾಡ್ಕೋತೇವೆ. ಆಮೇಲೆ ಯೋಗ ವಿದ್ಯಾರ್ಥಿಗಳಿದ್ದರೆ ಅವರು ಎಷ್ಟೇ ವೇಳೆಗೆ ಯಾರ್ಯಾರು ಇದ್ದರೂ ಅವರೆಲ್ಲರಿಗೂ ಪ್ರತ್ಯೇಕವಾಗಿ ಯೋಗವನ್ನು ಹೇಳಿಕೊಡ್ತೇವೆ. ಇದು ನಮ್ಮ ನಿಯಮಿತ ಜೀವನ. ಇನ್ನು ಬಿಡುವಿನ ವೇಳೆಯಲ್ಲಿ ನಮ್ಮ ಯೂಟ್ಯೂಬ್ಗಳಿಗೆ ವಿಡಿಯೋಗಳನ್ನು ಮಾಡ್ತೇವೆ ಮತ್ತು ನಮ್ಮ ಬುಕ್ಕನ್ನು ಕಂಪ್ಯೂಟ್ರಲ್ಲಿ ಲೇಖನಗಳನ್ನು ಬರೆಯೋದಿರ್ತದೆ. ಮತ್ತು ಇದರ ಜೊತೆಗೆ ಮತ್ತೇನಾದರೂ ಓದುವುದು ಬರೆಯುವುದು ಕೆಲಸಗಳಿರ್ತದೆ, ಅವುಗಳನ್ನು ನಿರ್ವಹಣೆ ಮಾಡಿಕೊಳ್ತೇವೆ. ಇಷ್ಟರಲ್ಲೇ ಸಮಯ ಹೊರಟೋಗ್ತದೆ. ಪ್ರವಚನ ಇದ್ದರೆ ಕಡ್ಡಾಯವಾಗಿ ಪ್ರವಚನ ಮತ್ತು ಯೋಗ ನಿಯಮಿತವಾಗಿ ನಡೀತದೆ. ಪ್ರವಚನ ಸಂಜೆ 7ರಿಂದ 8 ಅಥವಾ 7ರಿಂದ 8:30ವರೆಗೂ ಪ್ರವಚನ ಇರುತ್ತೆ. ಯೋಗ ಬೆಳಿಗ್ಗೆ ಮತ್ತು ಸಂಜೆ ಇರುತ್ತೆ. ಇವೆಲ್ಲವೂ ಕೂಡ ನಿಯಮಿತವಾಗಿ ನಡೀಬೇಕು. ನಡಿಲಿಲ್ಲ ಅಂಥೇಳಿ ಆರೋಗ್ಯವನ್ನು ಕೆಡಿಸ್ಕೋಬಾರ್ದು. ಹಾಗೆ ಉದ್ಯೋಗ ಸಂಪಾದನೆ ತೊಂದರೆ ಆಯ್ತಪ್ಪ ಹಾಗಂತ ಆರೋಗ್ಯ ಕೆಡಿಸ್ಕೋಬಾರ್ದು. ಆರೋಗ್ಯವನ್ನು ಅಭಿವೃದ್ಧಿ ಮಾಡಿಕೊಂಡು ಉತ್ಸಾಹ ಶಕ್ತಿ ತೆಗೆದುಕೊಂಡು ನಮ್ಮ ಜೀವನದೊಳಗೆ ನಾವು ಇನ್ನಷ್ಟು ಉತ್ಸಾಹದಲ್ಲಿದ್ದು ನಮ್ಮ ಕಾಯಕವನ್ನು ಆದಷ್ಟು ಚೆನ್ನಾಗಿ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಇದೇ ಆರೋಗ್ಯ ಅಂತೇಳಿ ತಿಳ್ಕೊಂಡಿದ್ದೇನೆ. ಅನಾರೋಗ್ಯ ಅಂದರೆ ಏನು? ಅನಾರೋಗ್ಯ ಮನುಷ್ಯನಿಗೆ ಯಾಕೆ ಆಗ್ತದೆ ಅದನ್ನು ತಿಳಿಸ್ತೇನೆ. ಅನಾರೋಗ್ಯ ಯಾಕಾಗುತ್ತೆ ಅಂತೇಳಿದರೆ, ಈಗ ಪ್ರಕೃತಿ ಏನು? ಪ್ರಕೃತಿ ಅಂದರೆ ಬೇಸಿಗೆಕಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ. ಈ ಪ್ರಕೃತಿ ಕೋಪದಿಂದ ನಮಗೆ ಅನಾರೋಗ್ಯ ಆಗುತ್ತೆ. ಚಳಿ, ಜ್ವರ, ಕೆಮ್ಮು, ನೆಗಡಿ, ಶೀತ, ತಲೆನೋವು, ಮೈಕೈ ನೋವು, ಸುಸ್ತು ಇವೆಲ್ಲವೂ ಕೂಡ ಪ್ರಕೃತಿ ಕೋಪದಿಂದ ಆಗುತ್ತೆ. ಅದರ ಜೊತೆಯಲ್ಲಿ ಈ ಮಳೆ ಗಾಳಿ ಸಂದರ್ಭದೊಳಗೆ ವೈರಾಣುಗಳು ಇರ್ತಾವೆ. ಆ ವೈರಾಣು ರಿನೋ ವೈರಾಣು ಅಂತ ಇರುತ್ತೆ. ಅದನ್ನು ಉಸಿರಾಟ ಮಾಡಿದಾಗ ನಮ್ಮ ಮೂಗಿನ ದ್ವಾರದ ಮೂಲಕ ಒಳಗೆ ಪ್ರವೇಶ ಮಾಡಿ ನೆಗಡಿಯನ್ನು ಉಂಟು ಮಾಡುತ್ತೆ, ಕೆಮ್ಮನ್ನು ಉಂಟು ಮಾಡುತ್ತೆ, ಮುಂದುವರೆದ್ರೆ ಅಸ್ತಮ, ಇನ್ನೂ ಅನೇಕ ಸಮಸ್ಯೆ. ಹೀಗೆ ಅನೇಕ ವೈರಾಣುಗಳಿದ್ದಾವೆ. ಆ ವೈರಾಣುಗಳಿಂದ ಮತ್ತು ಸೊಳ್ಳೆ ಇತ್ಯಾದಿ ಕ್ರಿಮಿಕೀಟಗಳಿಂದ ನಮಗೆ ಅನಾರೋಗ್ಯ ಕೆಡ್ತದೆ. ಅಂದ್ರೇನು? ಪ್ರಕೃತಿ ವಿಕೋಪದಿಂದ ಆರೋಗ್ಯ ಕೆಡ್ತದೆ, ಕ್ರಿಮಿಕೀಟಗಳಿಂದ ಆರೋಗ್ಯ ಕೆಡ್ತದೆ. 3ನೇದು ನಮ್ಮ ವೇ ಆಫ್ ಲೈಫ್ ಚೆನ್ನಾಗಿಲ್ಲದೆ ಇದ್ದಾಗ ಆರೋಗ್ಯ ಕೆಡ್ತದೆ. ಮತ್ತು ನಾವು ಯೋಗ್ಯವಾದ ಆಹಾರವನ್ನು ಊಟ ಮಾಡದೆ ಹೋದರೆ ನಮ್ಮ ಆರೋಗ್ಯ ಕೆಡ್ತದೆ. ಯೋಗ್ಯವಲ್ಲದ ಊಟವನ್ನು ಮಾಡಿದಾಗ ಆರೋಗ್ಯ ಕೆಡ್ತದೆ. ಯೋಗ್ಯವಲ್ಲದ ಊಟ ಯಾವುದು ಸ್ವಾಮೀಜಿ ಅಂತ ನೀವು ಕೇಳ್ಬೋದು. ನೋಡ್ರಿ, ಗಿಡ ಮರ ಏನು ಕೊಟ್ಟಿರ್ತದಲ್ಲ, ಈಗ ಬಾಳೆಹಣ್ಣು, ಮಾವಿನ ಹಣ್ಣು, ಎಳನೀರು, ತೆಂಗಿನಕಾಯಿ, ಹೀಗೆ ಸೇಬು, ಈಗ ಯಾವುದೇ ಹಣ್ಣು, ಮೂಸಂಬಿ, ಕಿತ್ತಳೆ ಹಣ್ಣು, ಪೇರಲ, ನೇರಳೆ ಹಣ್ಣು, ಹೀಗೆ ಯಾವುದೇ ಪ್ರಕೃತಿ ಕೊಟ್ಟಿರುತ್ತಲ್ಲ ಅದು ಯೋಗ್ಯವಾದ ಆಹಾರ. ಇನ್ನು ಕಾಯಿಪಲ್ಯ ತರಕಾರಿ ನಾವು ನ್ಯಾಚುರಲ್ಲು ಸಾವಯವವಾಗಿ ಏನು ಬೆಳಿತೇವೆ ಅದು ಧಾನ್ಯಗಳಿರ್ಬೋದು, ಯಾವುದೇ ಇರ್ಬೋದು, ಅದು ಒಳ್ಳೆಯ ಆಹಾರ. ಇದಲ್ಲದೇ ಇರೋದೆಲ್ಲವೂ ಕೂಡ ನಮಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ಕಲ್ಲಂಗರ ಹಣ್ಣು, ಕರ್ಬೂಜದ ಹಣ್ಣು, ಅದಕ್ಕೆ ಕೆಮಿಕಲ್ ಹಾಕ್ತಾರೆ ಹಣ್ಣು ಮಾಡೋಕ್ಕೆ, ಬಣ್ಣ ಬರ್ಸೋಕ್ಕೆ. ಮತ್ತು ಬಾಳೆಹಣ್ಣುಗಳನ್ನು ಬೇಗ ಹಣ್ಣು ಮಾಡಲಿಕ್ಕೆ ದ್ರಾವಣವನ್ನು ಆ್ಯಸಿಡ್ ದ್ರಾವಣದಲ್ಲಿ ಅದ್ದುತ್ತಾರೆ, ಅದು ಕೂಡ ಆರೋಗ್ಯವನ್ನು ಕೆಡಿಸುತ್ತೆ. ಮಾವಿನಕಾಯನ್ನು ಬೇಗ ಹಣ್ಣು ಮಾಡಬೇಕಂತೇಳಿ ಬೇಗ ಕಿತ್ತು ಅದನ್ನು ಬಣ್ಣ ಬರಬೇಕಂತೇಳಿ ಅದನ್ನು ಆ್ಯಸಿಡ್ ದ್ರಾವಣದಲ್ಲಿ ಅದ್ದುತ್ತಾರೆ. ಇಂಥ ಏನು ಆಶೆಪೂರ್ವಕತನ ವ್ಯಾಪಾರೀಕರಣ ಇದೆಯಲ್ಲ, ಇಂಥ ವ್ಯಾಪಾರೀಕರಣದಿಂದಾಗಿಯೂ ಕೂಡ ನಮ್ಮ ಆರೋಗ್ಯ ಕೆಡುತ್ತದೆ. ಅಷ್ಟೇ ಅಲ್ಲದೆ ನಾವು ಬೆಳೀತಾ ಇರತಕ್ಕಂಥ ಬೆಳೆ ಪದ್ಧತಿ ಇದೆಯಲ್ಲ, ಆ ಬೆಳೆ ಪದ್ಧತಿ ಕೂಡ ಕೆಲವು ಸರಿಗಿಲ್ಲ. ವಿಪರೀತ ಗೊಬ್ಬರ ಹಾಕ್ತಾರೆ, ವಿಪರೀತ ಔಷಧಿ ಹೊಡಿತಾರೆ. ಇಂಥ ಆಹಾರವನ್ನು ಸ್ವೀಕಾರ ಮಾಡಿದಾಗ ನಮ್ಮ ಆರೋಗ್ಯ ಕೆಡುತ್ತದೆ. ಮತ್ತು ಯಾವ ಕಾರಣಕ್ಕೂ ಬೆಲ್ಲ ಮತ್ತು ಸಕ್ಕರೆ ಅಡಿಗೆಯನ್ನು ನಾವೆಂದೂ ಊಟ ಮಾಡಲ್ಲ, ಅವನ್ನ ತರೋದೇ ಇಲ್ಲ.
ಯಾವುದೇ ಇರ್ಬೋದು, ಬೆಲ್ಲ ಮತ್ತು ಸಕ್ಕರೆ ಹಾಕಿರುವ ಯಾವುದೇ ಅಡಿಗೆಯನ್ನು ನಾವು ಊಟ ಮಾಡುವುದಿಲ್ಲ, ಅವನ್ನು ತರೋದೂ ಇಲ್ಲ, ಅವನ್ನು ಉಪಯೋಗಿಸೋದೂ ಇಲ್ಲ. ಸ್ವಾಮೀಜಿ ನಿಮಗೇನು ಶುಗರ್ ಇದೆಯಾ, ಬಿ ಪಿ ಇದೆಯಾ, ಬೆಲ್ಲ ಸಕ್ಕರೆ ತಿನ್ನಲ್ಲ ಅಂತೀರ? ಹೌದು, ನಮ್ಮ ಸ್ವೀಟ್ ಎಷ್ಟು ಬೇಕಾದರೂ ತಿನ್ಬೋದು, ಆದರೆ ನಾವು ತಿನ್ನಲ್ಲ. ಈಗ ಚುನಾವಣೆಯಲ್ಲಿ ಗೆದ್ದಾಗ, IAS ಪಾಸಾದಾಗ ಅವ್ರ ಮನೆಯ ಸದಸ್ಯರೇನು ಮಾಡ್ತಾರೆ, ಬಾಯಿಗೆ ಪೇಡ, ಲಾಡು, ಮೈಸೂರು ಪಾಕು ಇವೆಲ್ಲ ಇಡ್ತಾರೆ. ಇವರು ಅವ್ರ ಬಾಯಿಗೆ, ಇವ್ರ ಬಾಯಿಗೆ ಹುಟ್ಟುಹಬ್ಬಕ್ಕೆ, ಮದುವೆ ಸಂದರ್ಭದಲ್ಲೆಲ್ಲ ಸಿಹಿಯನ್ನು ಮಾಡ್ತಾರೆ. ನಮ್ಗೆ ಇದನ್ನೆಲ್ಲ ಈ ಕನ್ನಡ ಸಾಹಿತ್ಯ ಪರಿಷತ್ನವರು ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಇಷ್ಟು kg ಲಾಡು ಮಾಡಿದ್ವು, ಇಷ್ಟು ಸ್ವೀಟ್ ಮಾಡಿದ್ವು ಅಂತ ಅವೆಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇರ್ತಾರೆ. ನಮ್ಗೆ ಅದನ್ನೆಲ್ಲ ನೋಡಿದಾಗ ಅಯ್ಯೋ, ವಿಷವನ್ನು ತಿನ್ನಿಸ್ತಾ ಇದ್ದಾರಲ್ಲ ಅಂತ ಅನಿಸ್ತದೆ. ಅಲ್ಪ ಫಸ್ಟ್ ರ್ಯಾಂಕ್ ಬಂದಿರ್ತಾರೆ, IAS ಪಾಸಾಗಿರ್ತಾರೆ, ಮುಖ್ಯಮಂತ್ರಿ ಆಗಿರ್ತಾರೆ, ಅವ್ರಿಗೆ ಅವ್ರ ಬಾಯಿಗೆ ಲಾಡು, ಪೇಡ, ಮೈಸೂರು ಪಾಕ್ ಒಬ್ರಿಗೊಬ್ರು ಕೊಟ್ಟಾಗ ಹುಟ್ಟುಹಬ್ಬಕ್ಕೆಲ್ಲ ಇವರು ತಮಗೆ ಗೊತ್ತೇ ಇಲ್ವೇ ವಿಷವನ್ನು ಬಾಯಿಗಿಡ್ತಾ ಇದ್ದಾರಲ್ಲ ಅನಿಸುತ್ತೆ. ಆ ಲಾಡು ಆಗಲಿ, ಮೈಸೂರು ಪಾಕ್ ಆಗಲಿ, ಪೇಡ ಆಗಲಿ, ಸಕ್ಕರೆಯಿಂದ ಮಾಡಿದ ಯಾವುದೇ ಅಡಿಗೆ ಆಗಲಿ ಅದು ವಿಷ ಪದಾರ್ಥ. ಬೆಲ್ಲವನ್ನು ಬೆಳ್ಳಗೆ ಮಾಡಿದ ಯಾವುದೇ ಬೆಲ್ಲ ಇರಲಿ ಅದು ವಿಷ ಪದಾರ್ಥ. ಮತ್ತು ಬೆಲ್ಲನೇ ವಿಷ. ಯಾಕೆ ಅಂದರೆ ಅದು ಎಷ್ಟು ಟೆಂಪ್ರೇಚರಲ್ಲಿ ಕುದೀತದೆ. ಅಡಿಗೆ ಅನ್ನೋದೇನಿದೆ, ಯಾವುದು ಬೆಂದು ಹೋಗ್ತದೆ ಅದು ಎಲ್ಲ ವಿಟಮಿನ್ಸು, ಜೀವಸತ್ವ ಎಲ್ಲ ಸತ್ತೋಗಿರ್ತದೆ. ಅದನ್ನು ಬೆಲ್ಲ ಮಾಡಬೇಕಾದ್ರೆ ಎಷ್ಟು ಟೆಂಪ್ರೇಚರಲ್ಲಿ ಕುದಿಸಿ ಏನೆಲ್ಲ ಮಾಡ್ತಾರೆ, ಅದು ಸಂಪೂರ್ಣವಾಗಿ ವಿಷವಾಗಿ ಮಾರ್ಪಟ್ಟಿರುತ್ತೆ. ನಾವು ಅದನ್ನು ಸಿಹಿ ಇರುವ ಕಾರಣಕ್ಕೆ ಅನೇಕ ಸಿಹಿ ಅಡಿಗೆಗಳನ್ನು ಮಾಡಿಕೊಂಡು ಊಟ ಮಾಡ್ತೇವೆ. ಸಕ್ಕರೆ ಅಂತೂ ಅದನ್ನು ಕಬ್ಬಿನ ಅಲ್ಲಿ ಹೆಂಗಿದೆ, ಅದು ಸಕ್ಕರೆ ಆಗ್ಬೇಕಾದ್ರೆ ಏನೇನು ಮಾಡಿರಬೇಕು, ಆ ಬೆಳ್ಳಗೆ ಬರಬೇಕಾದ್ರೆ ಅವೆಲ್ಲ ವಿಷವಸ್ತುಗಳೇ. ಹೀಗಾಗಿ ಇಂಥ ವಸ್ತುಗಳಿಂದ ಮಾಡಿದ ಅಡಿಗೆಯನ್ನು ತಿಂದಾಗ ನಮಗೆ ಅನಾರೋಗ್ಯಗಳು ಬರ್ತದೆ. ಆದ್ದರಿಂದ ನಾವು ಬೆಲ್ಲ ಸಕ್ಕರೆಯನ್ನು ತರುವುದಿಲ್ಲ, ತಿನ್ನುವುದಿಲ್ಲ. ಇನ್ನೊಬ್ಬರಿಗೆ ಅದು ನಿಮ್ಮ ಇಷ್ಟ. ಈಗ ನಾವು ಬೆಲ್ಲ ಸಕ್ಕರೆ ತಿನ್ನಬೇಡ್ರಿ ಅಂದ್ರೆ ನೀವೇನು ಕೇಳ್ತೀರಾ? ಇಲ್ಲ. ನೀವು ಯಾವಾಗ ಕೇಳ್ತೀರಿ ಗೊತ್ತಿದ್ದನೋ, ಶುಗರ್ ಬಂದಾಗಲೇ ಶುಗರ್ ಬಂದಾಗ ಸತ್ತೋಗ್ತೀಯ ಬೆಲ್ಲ ಸಕ್ಕರೆ ಹಾಂ ಸಾವು ಬರ್ತದೆ ಅಂದರೆ ಬೆಲ್ಲ ಸಕ್ಕರೆ ತಿನ್ನೋದನ್ನು ಬಿಟ್ಬಿಡ್ತೀರಿ. ಅಲ್ಲಪ್ಪ, ಆರೋಗ್ಯ ಇದ್ದಾಗಲೇ ವಿಷವಸ್ತುಗಳು ಕಂಡ್ರೆಯ ಬಿಡ್ರೆಯ ಅಂದರೆ ಬಿಡೋದಲ್ಲ. ಅಂದ್ರೇನು, ಈ ವಿಡಿಯೋದಲ್ಲಿ ಆರೋಗ್ಯ ಅಂದ್ರೇನು, ಅನಾರೋಗ್ಯ ಅಂದ್ರೇನು ತಿಳಿಸಿದ್ದೇನೆ. ನೀವು ಈ ವಿಡಿಯೋಗಳನ್ನು ನೋಡಿದವರು ಸ್ವಾಮೀಜಿಯವರೇ ಆರೋಗ್ಯ ಅನಾರೋಗ್ಯದ ಬಗ್ಗೆ ನಿಮ್ಗೇನು ಪ್ರಶ್ನೆ ಇರ್ತದೆ ಕೇಳಿ, ಆ ಪ್ರಶ್ನೆಗಳಿಗೆಲ್ಲ ನಾವು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೇವೆ. ಆರೋಗ್ಯ ಅಂದ್ರೇನು, ನಾವು ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ಕಾಯ್ಕ ಮಾಡಬೇಕು. ಮತ್ತು ಊಟ ಮಾಡಿದ ಮೇಲೆ ಆಕಳ ಹೆಂಗೆ ಸಗಣಿ ಆಗ್ತದೆ ಹಂಗೆ ನಮ್ಮದು ಚೆನ್ನಾಗಿ ಪಚನ ಆಗಿ ನಮ್ಮ ದೇಹಕ್ಕೆ ಶಕ್ತಿ, ಉತ್ಸಾಹ, ದೇಹ, ಮನಸ್ಸು, ಇಂದ್ರಿಯಗಳಿಗೆ ಬರಬೇಕು. ಜೀವನದಲ್ಲಿ ಚಂದ ಕಾಯ್ಕ ಮಾಡಬೇಕು. ಇದೇ ಆರೋಗ್ಯ. ಅನಾರೋಗ್ಯ ಅಂದ್ರೇನು, ಈ ಎಲ್ಲ ನಿರ್ವಹಣೆಯನ್ನು ನಾವು ಮಾಡೋಕ್ಕಾಗಲ್ಲ ಅಂದರೆ ಅದು ಅನಾರೋಗ್ಯ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.